ಹಾಯ್, ವೆಲ್ಕಮ್ ಟು ಬಿಸ್ನೆಸ್ ಮೈಸ್ ಯೂಟ್ಯೂಬ್ ಚಾನಲ್. ಈ ಚಾನಲ್ನಲ್ಲಿ ಕನ್ನಡದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ತಿಳಿಸ್ಕೊಡಲಾಗೋದು. ಇದರಲ್ಲಿ ಏನೆಲ್ಲ ಇರುತ್ತೆ ಅಂದರೆ ಮೆಥಡ್ಸ್ ಇರುತ್ತೆ, ಸಬ್ಜೆಕ್ಟ್ಸ್ ಇರುತ್ತೆ, ಡಿಜಿಟಲ್ ಮಾರ್ಕೆಟಿಂಗ್ ಓವರಾಲ್ ಏನೆಲ್ಲ ಫ್ಯಾಕ್ಟರ್ಸ್ ಇದೆ ಅದೆಲ್ಲ ಈ ಚಾನಲ್ನಲ್ಲಿ ಕವರ್ ಆಗುತ್ತೆ. ಈ ಚಾನಲ್ನ ಪರ್ಪಸ್ ಏನಂದರೆ, ಈಗ ಹಿಂದಿಯಲ್ಲಿ ತುಂಬ ಚಾನಲ್ಸ್ ಇದೆ ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್, ಬಟ್ ಕನ್ನಡದಲ್ಲಿ ಅಷ್ಟೊಂದಿಲ್ಲ. ಸೊ ಅದಕ್ಕಾಗಿ ಕನ್ನಡದವರಿಗೋಸ್ಕರ ಈ ಚಾನಲ್ ನಾವು ಓಪನ್ ಮಾಡ್ತಿದ್ದೇವೆ. ಇದರಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಕಂಪ್ಲೀಟ್ ಟ್ಯುಟೋರಿಯಲ್ ಇರುತ್ತೆ, ಸ್ಟೆಪ್ ಬೈ ಸ್ಟೆಪ್ ಆಗಿರುತ್ತೆ. ಇದರಿಂದಾಗಿ ಡಿಜಿಟಲ್ ಮಾರ್ಕೆಟಿಂಗ್ ಫಂಡಮೆಂಟಲ್ ಲೆವೆಲಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇದರಲ್ಲಿ 2 ಫ್ಯಾಕ್ಟರ್ಸ್ ಬರುತ್ತೆ. ಒಂದು ಅಂದರೆ ಯಾರಾದರೂ ಜಾಬ್ ಟ್ರೈ ಮಾಡ್ತಿದ್ರೆ ಅಥವಾ ಕರಿಯರ್ ಡಿಜಿಟಲ್ ಮಾರ್ಕೆಟಿಂಗ್ ಮಾಡಬೇಕಂತಿದ್ರೆ ಅದೊಂದು ಫ್ಯಾಕ್ಟರ್. ಆದರೆ ಇನ್ನೊಂದು ಫ್ಯಾಕ್ಟರ್ ಏನಂದರೆ ಬಿಸ್ನೆಸ್ ಓನರ್ಸ್, ಅಂದರೆ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಇರುತ್ತೆ, ಮೀಡಿಯಮ್ ಸ್ಕೇಲ್ ಬಿಸ್ನೆಸ್ ಇರುತ್ತೆ. ಅಂಥವರಿಗೆ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಏನೇನು ಅಂದರೆ ಅವ್ರ ಬಿಸ್ನೆಸ್ಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಹಾಗೂ ಯಾವುದೆಲ್ಲ ಮೆಥಡಿಂದ ಅವ್ರ ಬಿಸ್ನೆಸ್ಸನ್ನು ಗ್ರೋ ಮಾಡ್ಬೋದು ಥ್ರೂ ಡಿಜಿಟಲ್ ಮಾರ್ಕೆಟಿಂಗ್ ಥ್ರೂ, ಅದನ್ನು ಸ್ಟೆಪ್ ಬೈ ಸ್ಟೆಪ್ನ ತಿಳ್ತಾ ಹೋಗೋಣ. ಮೊದಲನೇದಾಗಿ ಈಗ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನಂತ ನಾವು ತಿಳ್ಕೊಳ್ಳೋಣ, ಏನು ಡೆಫಿನೇಷನ್ ಇದೆ ಅಂತ. ಪ್ರಮೋಷನ್ ಆಫ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಯೂಸಿಂಗ್ ಡಿಜಿಟಲ್ ಚಾನಲ್ಸ್, ರೀಚಿಂಗ್ ಟಾರ್ಗೆಟ್ ಆಡಿಯನ್ಸ್ ಥ್ರೂ ಡಿಜಿಟಲ್ ಮೀಡಿಯಾ ಚಾನಲ್ಸ್, ಸರ್ಚ್ ಎಂಜಿನ್ಸ್, ಮೊಬೈಲ್ ಡಿವೈಸಸ್ ಆ್ಯಂಡ್ ಅದರ್ ಟೆಕ್ನಾಲಜೀಸ್. ಅಂದರೆ ಸಿಂಪಲಾಗಿ ಹೇಳ್ಬೇಕಂದ್ರೆ ಪ್ರಮೋಷನ್ ಆಫ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್. ಈಗ ಯಾವುದೇ ಒಂದು ಬಿಸ್ನೆಸ್ ಇದ್ದರೆ ಅದರ ಮೇಯ್ನ್ ಫ್ಯಾಕ್ಟರ್ ಇರೋದೇ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್. ಅವ್ರು ಬಿಸ್ನೆಸ್ ಮಾಡೋದೇ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸನ್ನು ಸೇಲ್ ಮಾಡಲಿಕ್ಕೋಸ್ಕರ, ಓಕೆನಾ. ಅದನ್ನು ಹೇಗೆ ಮಾಡ್ತಾರೆ ಅಂದರೆ ಯೂಸಿಂಗ್ ಡಿಜಿಟಲ್ ಚಾನಲ್ಸ್. ಡಿಜಿಟಲ್ ಚಾನಲ್ಸ್ ಅಂದರೆ ಯಾವುದೆಲ್ಲ ಬರುತ್ತೆ, ಈಗ ಎಕ್ಸಾಂಪಲ್ ಈಗ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಲಿಂಕ್ಡ್ಇನ್ ಇರ್ಬೋದು, ಟ್ವಿಟರ್ ಇರ್ಬೋದು, ಸ್ನ್ಯಾಪ್ಚಾಟ್ ಇರ್ಬೋದು, ರೆಡಿಟ್ ಇರ್ಬೋದು, ಪಿಂಟ್ರೆಸ್ಟ್ ಇರ್ಬೋದು, ಕೋರಾ ಇರ್ಬೋದು, ಹಾಟ್‌ಸ್ಟಾರ್ ಇರ್ಬೋದು. ಇದೆಲ್ಲ ಏನಂದರೆ ಸೋಷಿಯಲ್ ಮೀಡಿಯಾ ಚಾನಲ್ಸ್ ವರ್ಕ್ ಆಗೋದು. ಈಗ ಡಿಜಿಟಲ್ ಚಾನಲ್ಸ್ ಅಂದರೆ ಇದೆ ಅರ್ಥ, ಅಂದರೆ ಅದರ ಡಿಜಿಟಲ್ ಚಾನಲ್ಸ್ ಅಂದರೆ ಇದೆ ಸೋಷಿಯಲ್ ಮೀಡಿಯಾ ಚಾನಲ್ಸ್ ಆಗಿರುತ್ತೆ. ಅದು ಯಾಕೆ ಅವ್ರು ಆಗಿ ಮಾಡ್ತಾರೆ ಅಂದರೆ ಅವ್ರದ್ದು ಟಾರ್ಗೆಟ್ ಆಡಿಯನ್ಸ್ ಅಂತ ಇರುತ್ತಾರೆ. ಟಾರ್ಗೆಟ್ ಆಡಿಯನ್ಸ್ ಅಂದರೆ ಯಾರಂದರೆ, ಈಗ ಎಕ್ಸಾಂಪಲ್ ಈಗ ಯಾವುದೊಂದು ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್ ಇದ್ದರೆ ಅದು ಪರ್ಟಿಕ್ಯುಲರ್ ಆಗಿ ಒಂದು ಟಾರ್ಗೆಟ್ ಆಡಿಯನ್ಸ್ ಇರ್ತಾರೆ, ಗೊತ್ತಾಯ್ತಾ. ಎಲ್ಲರೂ ಎಲ್ಲ ಪ್ರಾಡಕ್ಟಿಗೆ ಅವರು ಟಾರ್ಗೆಟ್ ಆಡಿಯನ್ಸ್ ಆಗಿರಲ್ಲ. ಅವ್ರ ಟಾರ್ಗೆಟ್ ಆಡಿಯನ್ಸ್ ನಾವು ಈಸಿಯಾಗಿ ರೀಚ್ ಮಾಡಲಿಕ್ಕೆ ಆಗೋದು ಡಿಜಿಟಲ್ ಮಾರ್ಕೆಟಿಂಗ್ ಮುಖಾಂತರ ಮಾತ್ರ. ಈಗ ನೀವು ಟ್ರೆಡಿಷ್ನಲ್ ಆಗಿ ಮಾಡಿದರೆ, ಈಗ ಎಕ್ಸಾಂಪಲ್ ನೀವೊಂದು ಯಾವುದೊಂದು ಪ್ರಾಡಕ್ಟ್ ಅದು ಸರ್ವಿಸ್ ಇದೆ ಅಂತ ಅಂದ್ಕೊಳ್ಳಿ, ನೀವು ಪೇಪರಲ್ಲಿ ಆ್ಯಡ್ ಕೊಡ್ತೀರಾ. ಆ್ಯಡ್ ಕೊಟ್ಟು ಪೇಪರಲ್ಲಿ ಅದು ಪಬ್ಲಿಷ್ ಆಗುತ್ತೆ, ಪೇಪರ್ ಎಲ್ರ ಮನೆಗೆ ಹೋಗುತ್ತೆ, ಎಲ್ಲ ಆಫೀಸ್ಗೆ ಹೋಗುತ್ತೆ, ಎಲ್ರಿಗೂ ಹೋಗುತ್ತೆ. ಬಟ್ ಏನಂದರೆ ಅಲ್ಲಿ ಕನ್ವರ್ಷನ್ ಮತ್ತು ಮೆಜರೇಬಲ್ ನಿಮ್ಮದು ಸ್ಕೇಲಿಂಗ್ ಏನಿರುತ್ತೆ ನೋಡಿ, ಅದು ನೀವು ಮಾಡ್ಲಿಕ್ಕೆ ಆಗಲ್ಲ. ಯಾಕೆಂದರೆ ಅಲ್ಲಿ ಟಾರ್ಗೆಟ್ ಆಡಿಯನ್ಸ್ ಇರಲ್ಲ, ಅದು ಬ್ರಾಡ್ ಆಗಿರುತ್ತೆ. ನಿಮಗೆ ಟಾರ್ಗೆಟ್ ಆಡಿಯನ್ಸ್ ಯಾರಂತ ನಿಮ್ಗೆ ಗೊತ್ತೇ ಕೂಡ ಆಗೋದಿಲ್ಲ. ಅದು ಬರ್ಬೋದು, ಬಟ್ ಅಷ್ಟೊಂದು ಏನಂತಾರೆ ಒಂದು ಎಕ್ಸಾಕ್ಟ್ ಆಗಿ ಒಂದು ಫಿಗರ್ ನಿಮಗೆ ನೋಡ್ಲಿಕ್ಕೆ ಆಗಲ್ಲ. ಅದು ಟಾರ್ಗೆಟ್ ಆಡಿಯನ್ಸ್ ನೀವು ನೋಡಬೇಕಾದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಮುಖಾಂತರ ಮಾತ್ರ ನೋಡ್ಲಿಕ್ಕೆ ಆಗುತ್ತೆ. ಯಾಕೆಂದರೆ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಮಾಡುವಾಗ ನಿಮ್ಮದು ಟಾರ್ಗೆಟ್ ಆಡಿಯನ್ಸ್ ಯಾರಿದ್ದಾರೆ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ ಇವರು ನಂದು ಟಾರ್ಗೆಟ್ ಆಡಿಯನ್ಸ್ ಅಂತ. ಅದು ಯಾವ್ದು ಮುಖಾಂತರ ಮಾಡ್ತಾರೆ ಅಂದರೆ ಸೋಷಿಯಲ್ ಮೀಡಿಯಾ ಚಾನಲ್ಸ್ ಈಗ ನಾನು ಹೇಳಿದಾಗೇನೆ ಯಾವುದೆಲ್ಲ ಇರುತ್ತೆ, ಫೇಸ್ಬುಕ್ ಇರುತ್ತೆ, ಇನ್ಸ್ಟಾಗ್ರಾಮ್ ಇರುತ್ತೆ, ಲಿಂಕ್ಡ್ಇನ್ ಇರುತ್ತೆ, ಟ್ವಿಟರ್ ಇರುತ್ತೆ, ಸ್ನ್ಯಾಪ್ಚಾಟ್ ಇರುತ್ತೆ, ರೆಡಿಟ್ ಇರುತ್ತೆ, ಪಿಂಟ್ರೆಸ್ಟ್ ಇರುತ್ತೆ, ಕೋರಾ ಇರುತ್ತೆ, ಹಾಟ್‌ಸ್ಟಾರ್ ಇರುತ್ತೆ. ಇದೆಲ್ಲ OTT, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಏನಂದರೆ ಸರ್ಚ್ ಇಂಜಿನ್ಸ್ ಯಾವುದಪ್ಪ ಅಂತ ಕೇಳಿದರೆ, ಈಗ ನಾರ್ಮಲ್ ಆಗಿ ನಾವು ಸರ್ಚ್ ಇಂಜಿನ್ಸ್ ಅಂತ ನಾವು ಕನ್ಸಿಡರ್ ಮಾಡೋದು ಒಂದನ್ನೇ, ಅದು ಯಾವುದಂದ್ರೆ ಗೂಗಲ್ ಅನ್ನು ಮಾತ್ರ ನಾವು ಕನ್ಸಿಡರ್ ಮಾಡೋದು ಯಾವುದಂದ್ರೆ ಸರ್ಚ್ ಇಂಜಿನ್ಸ್ ಅಂದರೆ ನಾವು ನಾರ್ಮಲ್ ಆಗಿ ನಮಗೆ ತಲೆಗೆ ಬರೋದೇ ಒಂದೇ, ಅದು ಗೂಗಲ್ ಮಾತ್ರ, ಕರೆಕ್ಟಾ. ಬಟ್ ನೀವು ಕೇಳ್ಬೋದು ಗೂಗಲ್ ಮಾತ್ರ ಸರ್ಚ್ ಇಂಜಿನ್ಸ್ ಇರೋದು, ಬೇರೆ ಯಾವುದು ಸರ್ಚ್ ಇಂಜಿನ್ಸ್ ಇಲ್ವ ಅಂತ. ಏನಂದರೆ ಗೂಗಲ್ ಬಿಟ್ಟು ಬೇರೆ ಬೇರೆ ಕಂಟ್ರಿದು ಬೇರೆ ಬೇರೆ ಸರ್ಚ್ ಇಂಜಿನ್ಸ್ ಇರುತ್ತೆ. ಈಗ ಇಂಡಿಯಾಗೆ ನಾವು ಗೂಗಲನ್ನು ಯೂಸ್ ಮಾಡ್ತೀವಿ, ಹಾಗೆಯೇ ಬಿಂಗ್ ಇರುತ್ತೆ, ಎಂಡೆಕ್ಸ್ ಇರುತ್ತೆ, ಬೈಡು ಇರುತ್ತೆ, ಡಕ್‌ಡಕ್‌ಗೋ ಇರುತ್ತೆ, ಯಾವ ಇರುತ್ತೆ. ಇದೆಲ್ಲ ಸರ್ಚ್ ಇಂಜಿನ್ಸ್, ಅದು ಬೇರೆ ಬೇರೆ ಕಂಟ್ರಿದು ಬೇರೆ ಬೇರೆ ಸರ್ಚ್ ಇಂಜಿನ್ಸ್ ಇರುತ್ತೆ. ಇನ್ನು ನೆಕ್ಸ್ಟ್ ಅಂದರೆ ಮೊಬೈಲ್ ಡಿವೈಸಸ್ ಅಂದರೆ ನಾರ್ಮಲ್ ಆಗಿ ಈಗ ಮೊಬೈಲ್ ಇಲ್ಲದವ್ರು ಯಾರೂ ಇಲ್ಲ, ಎಲ್ಲರ ಕೈಯಲ್ಲಿ ಮೊಬೈಲ್ ಇರುತ್ತೆ. ಸೊ ಯಾವುದೇ ನಿಮ್ಮದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಯಾವುದೇ ರೀತಿ ನಿಮ್ಮದು ಪರ್ಸನಲ್ ಆಗಿರ್ಬೋದು, ಎಲ್ಲ ಇರೋದು ಮೊಬೈಲ್ ಡಿವೈಸಸ್ ಮುಖಾಂತರ. ಅಂದರೆ ಯಾವುದೇ ಈಗ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ನಾವು ಹೇಗೆ ಈಗ ಪ್ರಮೋಷನ್ ಮಾಡಲಿಕ್ಕೆ ಹೊರಟ್ರೆ ಯಾವುದೊಂದು ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ಸನ್ನು ಮೊಬೈಲ್ ಫ್ರೆಂಡ್ಲಿ ಆಗಿ ಅವ್ರು ಮಾಡ್ತಾರೆ. ಟೋಟಲ್ ಆಗಿ 3 ಟೈಪ್ಸ್ ಇರುತ್ತೆ. ಏನಂದರೆ ಒಂದು ಡೆಸ್ಕ್ಟಾಪ್ ಇರುತ್ತೆ, ಓಕೆನಾ. ಡೆಸ್ಕ್ಟಾಪ್ ಅಂದರೆ ನಿಮ್ಮದು ಲ್ಯಾಪ್ಟಾಪು, ಕಂಪ್ಯೂಟರ್ ಏನಿದೆ ನೋಡಿ, ಅದರ ಮುಖಾಂತರ ಇರುತ್ತೆ. ನೆಕ್ಸ್ಟ್ ಇರೋದೇ ಟ್ಯಾಬ್, ಓಕೆನಾ. ಅದು ನೆಕ್ಸ್ಟ್ ಬಿಟ್ಟರೆ ಮೊಬೈಲ್. ಈಗ ಯಾವುದೇ ಒಂದು ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್ ಬಗ್ಗೆ
ನಾವು ಅವೇರ್ನೆಸ್ ಮಾಡುವಾಗ ಕೂಡ ಅಷ್ಟೇ ಈ ಮೂರನ್ನು ಕನ್ಸಿಡರ್ ಮಾಡಿಯೇ ಮಾಡ್ತಾರೆ. ಯಾಕೆಂದ್ರೆ ಯಾವ್ದೊಂದು ಪ್ರಾಡಕ್ಟ್ ಅಂಡ್ ಸರ್ವಿಸ್ ಇದು ಮಾಡುವಾಗ ಈ 3 ಸ್ಟೆಪ್ ಅನ್ನು ಫಾಲೋ ಮಾಡ್ತಾರೆ. ಡೆಸ್ಕ್ಟಾಪ್ ಅಲ್ಲಿ ಕೂಡ ಕರೆಕ್ಟ್ ಆಗಿರ್ಬೇಕು, ಟ್ಯಾಬ್ ಅಲ್ಲಿ ಕೂಡ ಕರೆಕ್ಟ್ ಆಗಿರ್ಬೇಕು, ಮೊಬೈಲ್ ಡಿವೈಸಸ್ ಅಲ್ಲಿ ಕರೆಕ್ಟ್ ಆಗಿರ್ಬೇಕು. ಯಾಕೆ ಮೊಬೈಲ್ ಡಿವೈಸಸ್ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಎಲ್ಲರೂ ಕೈಯಲ್ಲಿ ಇರೋದು ಮೊಬೈಲ್. ಲ್ಯಾಪ್ಟಾಪ್ ಇಲ್ದೇ ಇರ್ಬೋದು, ಡೆಸ್ಕ್ಟಾಪ್ ಇಲ್ದೇ ಇರ್ಬೋದು, ಬಟ್ ಮೊಬೈಲ್ ಇದ್ದೇ ಇರುತ್ತೆ. ಆ್ಯಂಡ್ ಅದರ್ ಡಿಜಿಟಲ್ ಟೆಕ್ನಾಲಜೀಸ್ ಈಗ ನಮ್ಗೆ ಗೊತ್ತಿರೋ ಹಾಗೆ ಡೇ ಬೈ ಡೇ AI ಇಂಪ್ಲಿಮೆಂಟೇಷನ್ ಆಗ್ತಾ ಇದೆ. ಹೊಸತು ಟೆಕ್ನಾಲಜೀಸ್ ಬರ್ತಾ ಇದೆ ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ. ಸೊ ಅದರಿಂದ ಕೂಡ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಆಗುತ್ತೆ. ಈಗ ಇನ್ನೊಂದು ಏನಂದ್ರೆ, ಈಗ ಯಾವುದೊಂದು ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ಇದೆಯಲ್ಲ, ಈಗ ನಾರ್ಮಲ್ ಆಗಿ ಏನ್ ತಿಳ್ಕೊಂತಾರೆ ಜನರಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಬರೀ ಆಡ್ಸ್ ರನ್ ಮಾಡಿದೆ ಅಂತ ತಿಳ್ಕೊಳ್ತಾರೆ. ಆಡ್ಸ್ ರನ್ ಮಾಡೋದು ಬರೀ ಡಿಜಿಟಲ್ ಮಾರ್ಕೆಟಿಂಗ್ ಆಗಿರಲ್ಲ. ಇದು ಎಲ್ಲರೂ ತಲೆಯಲ್ಲಿ ಒಂದು ಮಿಸ್ಕನ್ಸೆಪ್ಷನ್ ಅಷ್ಟೇ. ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು. ಯಾವುದ್ರ ಮೂಲಕ? ಎಲೆಕ್ಟ್ರಾನಿಕ್ ಡಿವೈಸ್ ಮೂಲಕ ಅವೇರ್ನೆಸ್ ಕ್ರಿಯೇಟ್ ಮಾಡೋದೇ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ. ಈಗ ಎಕ್ಸಾಂಪಲ್ಗೆ ಯಾವುದೊಂದು ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್ ಇರ್ಬೋದು, ಅದು ನಾವು ಡೈರೆಕ್ಟ್ ಆಗಿ ಸೇಲ್ ಮಾಡಲಿಕ್ಕೆ ಆಗುತ್ತಾ? ಫಾರ್ ಎಕ್ಸಾಂಪಲ್ ಈಗ ಒಂದು ಜಸ್ಟ್ ಎಕ್ಸಾಂಪಲ್ ಹೇಳ್ತಿದ್ದೀವಿ. ನೀವು ಯಾವುದಾದ್ರೂ ಒಂದು ಹುಡುಗಿ ನೋಡ್ಲಿಕ್ಕೆ ಹೋಗ್ತೀರಾ, ಓಕೆನಾ? ನೀವು ಡೈರೆಕ್ಟ್ ಹೋಗಿ ಪ್ರಪೋಸ್ ಮಾಡಿದ್ರೆ ಏನಾಗುತ್ತೆ? ರಿಜೆಕ್ಟ್ ಆಗುತ್ತೆ. ಅದೇ ನೀವು ಅವ್ರದ್ದು ಅರ್ಥ ಮಾಡ್ಕೊಂಡು ಅವ್ರ ಜೊತೆ ಸಮಯ ಸ್ಪೆಂಡ್ ಮಾಡಿ ಆಮೇಲೆ ಹೇಳಿದ್ರೆ ವರ್ಕೌಟ್ ಆಗ್ಬೋದು. ಸೇಮ್ ರೀತಿ ಇದೇ ಕೂಡ ವರ್ಕೌಟ್ ಆಗುತ್ತೆ. ಅದು ಹೇಗೆ ಅಂದ್ರೆ ಫನಲ್ ಮುಖಾಂತರ. ಈಗ ಫನಲ್ ಏನಂದ್ರೆ, ಈಗ ಎಕ್ಸಾಂಪಲ್ ಈಗ ಇದೊಂದು ಸೇಲ್ಸ್ ಫನಲ್, ಓಕೆನಾ? ಇದು ಸೇಲ್ಸ್ ಫನಲ್ ಯಾವುದೇನು ಪ್ರಾಡಕ್ಟ್ ಅಂಡ್ ಸರ್ವಿಸ್ ಇರ್ಬೋದು, ನಾವು ಡೈರೆಕ್ಟ್ ಆಗಿ ಯಾರಿಗೂ ಕೂಡ ಸೇಲ್ ಮಾಡ್ಲಿಕ್ಕೆ ಆಗಲ್ಲ ಯಾವುದೇ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ಅನ್ನು. ಯಾಕಂದ್ರೆ ನಮ್ಮ ಮೇಲೆ ಟ್ರಸ್ಟ್ ಇರಲ್ಲ. ಮೊದಲನೇದಾಗಿ ನಮ್ಮ ಮೇಲೆ ಟ್ರಸ್ಟ್ ಇರಲ್ಲ. ನೀವು ಯಾರು, ನಿಮ್ಮ ಪ್ರಾಡಕ್ಟ್ ಏನು, ಸರ್ವಿಸ್ ಏನು, ನಿಮ್ಮ ರಿವ್ಯೂಸ್ ಏನು, ನೀವು ಎಷ್ಟು ವರ್ಷ ಇದ್ದೀರಾ, ಇದು ಯಾರಿಗೂ ಗೊತ್ತಿರಲ್ಲ. ಸೊ ಅದಕ್ಕಾಗಿ ಏನ್ ಮಾಡ್ತಾರೆ ಅಂದ್ರೆ, ಪ್ರತಿಯೊಂದು ಬಿಸ್ನೆಸ್ ಏನ್ ಮಾಡ್ತಾರೆ ಅಂದ್ರೆ ಅವರ ಪ್ರಾಡಕ್ಟ್ ಅಂಡ್ ಸರ್ವಿಸ್ ಬಗ್ಗೆ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡ್ತಾರೆ, ಓಕೆನಾ? ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡುವಾಗ ಏನಾಗುತ್ತೆ ಅಂದ್ರೆ, ನಿಮ್ದು ಇಮೇಜ್ ಆ್ಯಡ್ ಆಗಿರ್ಬೋದು ಅಥವಾ ವಿಡಿಯೋ ಆ್ಯಡ್ ಆಗಿರ್ಬೋದು, ಇದರ ಮುಖಾಂತರ ಅವೇರ್ನೆಸ್ ಆ್ಯಡ್ ಅನ್ನು ಕ್ರಿಯೇಟ್ ಮಾಡ್ತಾರೆ ಡಿಫ್ರೆಂಟ್ ಸೋಷಿಯಲ್ ಪ್ಲಾಟ್ಫಾರ್ಮ್ ಮೂಲಕ, ಓಕೆನಾ? ಇದು ಫಸ್ಟ್ ಫ್ಯಾಕ್ಟರ್, ಇದು ನಂಬರ್ 1, ಓಕೆನಾ? ಅವೇರ್ನೆಸ್ ಕ್ರಿಯೇಟ್ ಮಾಡೋದು. ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ಮೇಲೆ ನಿಮ್ಮ ಆ್ಯಡ್ ನಿಮ್ದು ಯಾರಿದ್ದಾರೆ ನೋಡಿ ಟಾರ್ಗೆಟ್ ಆಡಿಯನ್ಸ್, ಅವರಿಗೆ ರೀಚ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅವರೇನಂದ್ರೆ ಇಲ್ಲಿ ಎಷ್ಟು ಜನ ಬರ್ತಾರೆ ನೋಡಿ. ಈಗ ಮೊದಲನೇದು ಇದು ಫನಲಲ್ಲಿ ಮೊದಲನೇ ಸ್ಟೆಪ್ಪಲ್ಲಿ ಎಷ್ಟು ಜನ ಬರ್ತಾರೆ ನೋಡಿ, ಅಷ್ಟೇ ಜನ ನೆಕ್ಸ್ಟ್ ಬರೋದಿಲ್ಲ. ಅದರಲ್ಲಿ ಇಂಟ್ರೆಸ್ಟ್ ಇಲ್ಲದವರು ಇದರಿಂದ ಹೊರಗೆ ಹೋಗ್ತಾರೆ, ಓಕೆ? ಅವೇರ್ನೆಸ್ ಆ್ಯಡಿಂದ ಹೊರಗೆ ಹೋಗ್ತಾರೆ. ಇಂಟ್ರೆಸ್ಟ್ ಇರುವವರು ಈ ಒಂದು ಫ್ಯಾಕ್ಟರಲ್ಲಿ ಬರ್ತಾರೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಇಂಟ್ರೆಸ್ಟ್ ಯಾರಿಗೆಲ್ಲ ಇದೆ ಆ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್ ಮೇಲೆ, ಅವರು ಈ ಸ್ಟೆಪ್ಪಲ್ಲಿ ಬರ್ತಾರೆ. ಇದರಿಂದ ಕೂಡ ಕೆಲವರು ಹೊರಗೆ ಹೊಲಿತಾರೆ, ಅಂದರೆ ಅವ್ರಿಗೆ ಅಷ್ಟೊಂದು ಇದಾಗಿರಲ್ಲ ನಿಮ್ಮ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್ ಮೇಲೆ. ಇದು ಮೊದಲನೇದು ಅವೇರ್ನೆಸ್ ಆಯಿತು. ಇನ್ನು ಇಂಟ್ರೆಸ್ಟ್ ಆ್ಯಂಡ್ ಡಿಸಿಷನ್ ಅನ್ನು ಕನ್ಸಿಡರೇಷನ್ ಅಂತ ನಾವು ತಗೊಳ್ತೀವಿ, ಓಕೆನಾ? ಆ್ಯಂಡ್ ಲಾಸ್ಟ್ ಇಲ್ಲಿ ಫಸ್ಟ್ ಸ್ಟೆಪ್ ಆಗಿ, ಸೆಕೆಂಡ್ ಸ್ಟೆಪ್ ಆಗಿ, ಥರ್ಡ್ ಸ್ಟೆಪ್ ಆಗಿ ಲಾಸ್ಟ್ಗೆ ಬರ್ತಾರೆ ನೋಡಿ, ಅವ್ರು ಆ್ಯಕ್ಷನ್ ತಗೊಳ್ತಾರೆ. ಆ್ಯಕ್ಷನ್ ತಗೊಳ್ತಾರೆ, ನಿಮ್ಮ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸನ್ನು ಬೈ ಮಾಡ್ತಾರೆ. ಅಥವಾ ನೀವು ಯಾವುದೊಂದು ಲೀಡ್ಗೆ ಏನಾದರೂ ನೀವು ಆ್ಯಡ್ಸ್ ಏನಾದರೂ ರನ್ ಮಾಡಿದ್ರೆ ಅಥವಾ ಲೀಡ್ಸ್ ನಿಮಗೆ ಬೇಕಿದ್ರೆ ಲಾಸ್ಟಿಗೆ ನಿಮಗೆ ಲೀಡ್ ಸಿಗುತ್ತೆ. ಇದು ಎಲ್ಲ ಬಿಸ್ನೆಸ್ಗಳು ವರ್ಕ್ ಆಗೋದು ಇದೇ ಸೇಲ್ಸ್ ಫನಲ್ ಮುಖಾಂತರ. ಮೊದಲನೇದಾಗಿ ಅವೇರ್ನೆಸ್, ನೆಕ್ಸ್ಟೇದಾಗಿ ಇಂಟ್ರೆಸ್ಟ್, ನೆಕ್ಸ್ಟೇದಾಗಿ ಡಿಸಿಷನ್, ನೆಕ್ಸ್ಟೇದಾಗಿ ಆ್ಯಕ್ಷನ್.